ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲು ಪಾಲಾಗಿದ್ದ 26 ಮಂದಿ ಪೈಕಿ 25 ಜನರಿಗೆ ಜಾಮೀನು ಲಭ್ಯವಾಗಿದೆ. ಗಲಭೆ ವಿಚಾರದಲ್ಲಿ ಭಾಗಿಯಾಗಿದ್ದವರನ್ನ ವಿಡಿಯೋ ಆಧಾರದ ಮೇಲೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಂತಹ 25 ಮಂದಿಗೂ ಕೂಡ ಜಾಮೀನು ಭಾಗ್ಯ ಸಿಕ್ಕಿದೆ. ವಾದ ಪ್ರತಿವಾದವನ್ನು ಆಲಿಸಿ ಕೊನೆಗೆ ಗುರುಚರಣ್ ಸಿಂಗ್ ಹೊರತುಪಡಿಸಿ ಎಲ್ಲರಿಗೂ ಕೂಡ ಬೇಲ್ ಸಿಕ್ಕಿದೆ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್, ಗುರುಚರಣ್ ಸಿಂಗ್ ರಾಜಶೇಖರ್ ಮೇಲೆ ಫೈರಿಂಗ್ ಮಾಡಿದಂತಹ ವ್ಯಕ್ತಿಯನ್ನ ಹೊರತುಪಡಿಸಿ ಉಳಿದಂತೆ ಗಲಭೆಯಲ್ಲಿ ಭಾಗಿಯಾಗಿದ್ದಂತಹ ಉಳಿದ 25 ಆರೋಪಿಗಳಿಗೂ ಕೂಡ ಜಾಮೀನು ಲಭ್ಯವಾಗಿದೆ. ಈ ಪ್ರಕರಣ ಆಗ್ತಿದ್ದ ಹಾಗೆ ಅವರುಗಳು ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ರು. ಆದರೆ ನ್ಯಾಯಾಲಯ ಮೊದಲ ತೀರ್ಪನ್ನ ಪ್ರಕಟ ಮಾಡಿ ಕೋರ್ಟ್ಗೆ ಜೈಲಿಗೆ ಅವರನ್ನ ಹಟ್ಟಲಾಗಿತ್ತು. ಅದಾದ ನಂತರದಲ್ಲಿ ಇವತ್ತು ಆದೇಶವನ್ನ ಕಾಯ್ದಿರಿಸಿದ್ರು. ಇವತ್ತು ಆದೇಶ ಪ್ರಕಟ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ, ಚರಣ್ ಸಿಂಗ್ ಕೂಡ ಈ ಕೇಸ್ನಲ್ಲಿ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರಾ ಅಥವಾ ಇರಲಿಲ್ವಾ? ಈಗ 25 ಮಂದಿಗೆ ಏನ್ ಷರತ್ತು? ದಿವ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಜನ ಆರೋಪಿಗಳೇನಿದ್ರು ಅವರನ್ನ ಕೇವಲ ದೊಂಬಿ ಗಲಭೆಗೆ ಸಂಬಂಧಪಟ್ಟಂತೆ ಅಲ್ಲಿ ಘಟನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಮಾತ್ರ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಗುರುಚರಣ್ ಸಿಂಗ್ ಏನಿದ್ದಾನೆ ಆತನಿಗೆ ಕೊಲೆ ಪ್ರಕರಣ ಇರುವಂತದ್ದು. ಆತನ ಕೊಲೆ ಪ್ರಕರಣದಲ್ಲಿ ಆತನನ್ನ ಬಂಧನಕ್ಕೆ ಒಳಪಡ್ತಿದ್ರೆ ಆ ಹಿನ್ನೆಲೆಯಲ್ಲಿ ಆತನಿಗೆ ಜಾಮೀನನ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಸೆಷನ್ಸ್ ಕೋರ್ಟ್ ನ್ಯಾಯಾಲಯ ಕೊಡ್ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನ ಸೆಷನ್ಸ್ ಕೋರ್ಟ್ಗೆ ಈಗ ಟ್ರಾನ್ಸ್ಫರ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಇನ್ನು ಇವ್ರಿಗೆಲ್ಲರಿಗೂ ಕೂಡ ಸೆಕ್ಷನ್ ಕೆಳ ಹಂತದ ಸೆಕ್ಷನ್ ಇತ್ತು. ಆ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗ 25 ಜನಕ್ಕೂ ಕೂಡ ಜಾಮೀನನ್ನ ಮಂಜೂರು ಮಾಡಿದೆ. ಜಾಮೀನನ್ನ ಮಂಜೂರು ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಷರತ್ತುಗಳು, ಯಾಕೆಂದ್ರೆ ತನಿಖಾಧಿಕಾರಿಗಳು ತನಿಖೆಗೆ ಕರೆದಂತ ಸಂದರ್ಭದಲ್ಲಿ ತನಿಖೆಗೆ ಸಹಕರಿಸಬೇಕಾಗಿರುವಂತದ್ದು. ಅದಾದ ನಂತರ ಒಂದಷ್ಟು ಶ್ಯೂರಿಟಿಗಳು ಮತ್ತು ಒಂದಷ್ಟು ಹಣದ ಬಾಂಡ್ ಏನಿತ್ತು ಬಾಂಡ್ ಅನ್ನು ಕೂಡ ಬಿತ್ತಿರುವಂತದ್ದು. ಸದ್ಯಕ್ಕೆ ಇವರೆಲ್ಲರಿಗೂ ಕೂಡ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಮತ್ತು ಮತ್ತೊಮ್ಮೆ ಈ ರೀತಿ ಗಲಭೆಗಳೇನಿತ್ತು